ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಚನ್ನಗಿರಿ ಪಟ್ಟಣದಲ್ಲಿ ಗಣೇಶನ ಹಬ್ಬಕ್ಕಾಗಿ ಗಣೇಶನ ಮೂರ್ತಿಗಳು ಸಜ್ಜಾಗುತ್ತಿದ್ದು, ಗಣೇಶನ ವಿಗ್ರಹಗಳಿಗೆ ವಿವಿಧ ರೀತಿಯ ಬಣ್ಣಗಳನ್ನು ಬಳಕೆ ಮಾಡಿದ್ದು, ತಹಶೀಲ್ದಾರ್ ರುಕ್ಮಿಣಿಬಾಯಿ ಮತ್ತು ಚನ್ನಗಿರಿಯ ಪುರಸಭೆಯ ಆರೋಗ್ಯಾಧಿಕಾರಿ ಶಿವರುದ್ರಪ್ಪ ನೇತೃತ್ವದಲ್ಲಿ ಸಾಕಷ್ಟು ಪರಿಶೀಲನೆ ನಡೆಸಿ ಸುಮಾರು 100ಕ್ಕೂ ಹೆಚ್ಚು ಗಣೇಶನ ಮೂರ್ತಿಗಳನ್ನು ಶೇಖರಣೆ ಮಾಡಲಾಗಿದ್ದ 2 ಗೋಡನ್ಗಳನ್ನು ಸೀಸ್ ಮಾಡಿದ್ದಾರೆ. ನಂತರ ಮಾತನಾಡಿ, ಗಣೇಶನ ಹಬ್ಬಕ್ಕೆ ಸಂಬಂಧಿಸಿದಂತೆ ಮಣ್ಣಿನ ಗಣಪಗಳು ಮತ್ತು ಅದಕ್ಕೆ ಯಾವುದೇ ರೀತಿಯ ರಾಸಾಯನಿಕ ವಸ್ತುಗಳನ್ನು ಬಳಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸೂಚನೆ ನೀಡಲಾಗಿದೆ. ಆದರೂ ಸಹ ಬಣ್ಣ ಬಳಕೆ ಮಾರಾಟ ಮಾಡ್ತಿರೋದು ಕಂಡುಬಂದಿದ್ದು, ಅಂಥ ಗಣಪಗಳನ್ನು ಮಾರಾಟ ಮಾಡದಂತೆ ಈ ಗೋಡನ್ಗಳನ್ನು ಸೀಸ್ ಮಾಡಲಾಗಿದೆ ಎಂದು ಆದ್ಯ ನ್ಯೂಸ್ಗೆ ತಹಶೀಲ್ದಾರ್ ರುಕ್ಮಿಣಿಬಾಯಿ ಅವರು ತಿಳಿಸಿದರು. ಮಣ್ಣಿಂದ ಇದು ಬಟ್ ಪೇಂಟ್ ಮಾಡಿರೋದು ಅಬ್ಜೆಕ್ಷನ್. ಗಣಪತಿಗಳನ್ನ ಮಣ್ಣಿಂದ ಮಾಡಿರ್ತಾರೆ, ಆದರೆ ಪೇಂಟ್ ಮಾಡಿರೋದು ಕ್ರಮ ಸರಿಯಿಲ್ಲ ಅಂತ ನಮ್ಮ ವಾದ. ಬಟ್ ಚನ್ನಗಿರಿಯಲ್ಲಿ ಇಂಥವು ಎಷ್ಟು ಇದೆ? 2 ಗೋಲ್ಡನ್ ಈಗ ಸೀಸ್ ಮಾಡಿದ್ರು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನಾದ್ರು ಮಾಡಿದಾರ? ಇಲ್ಲ, ಮಣ್ಣಿಂದ ಇದೆ. ಮಣ್ಣಿಂದನೇ, ಬಟ್ ಬಣ್ಣ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಹೆಂಗೆ ಮೇಡಮ್ ಕ್ರಮ ಇದು? ನೋಡ. ನಮಸ್ಕಾರ ಸರ್. ಈಗ ನಾವು 3 ದಿವಸ ಮುಂಚೆ ನಾವು ಪುರಸಭೆ ಕಚೇರಿಯಲ್ಲಿ ಚನ್ನಗಿರಿ ಪಟ್ಟಣದ ಎಲ್ಲ ಗಣಪತಿ ತಯಾರಕರು ಮತ್ತು ಮಾರಾಟಗಾರರಿಗೆ ಸಭೆಯನ್ನು ಕರೆದು, ಮಾನ್ಯ ಮುಖ್ಯಾಧಿಕಾರಿಗಳ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಮಾಡಿ, ಯಾವುದೇ ಕಾರಣಕ್ಕೂ ಬಣ್ಣ ಹಚ್ಚಿದಂಥ ಗಣಪತಿ, ರಾಸಾಯನಿಕ ಮಿಶ್ರಿತ ಬಣ್ಣ ಹಚ್ಚಿದಂಥ ಗಣಪತಿ ಮಾರಾಟ ಮಾಡಬಾರ್ದು ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿಯನ್ನು ಮಾರಾಟ ಮಾಡಬಾರ್ದು. ಇದು ಮಾನ್ಯ ಕರ್ನಾಟಕ ಸರ್ಕಾರದ ಆದೇಶದಂತೆ ಹಾಗೂ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರ ಕಚೇರಿಯ ಆದೇಶದಂತೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿಯನ್ನು ಮಾರಾಟ ಮಾಡಬಾರ್ದು, ರಾಸಾಯನಿಕ ಮಿಶ್ರಿತ ಬಣ್ಣ ಲೇಪಿತ ಗಣಪತಿ ಮಾರಾಟ ಮಾಡುವಂಥ ಅವರಿಗೆಲ್ಲ ಸೂಚನೆಗಳು ನೀಡಿದ್ವಿ, ಸಭೆಯನ್ನು ಮಾಡಿದ್ವಿ. ಆಮೇಲೆ 3 ಬಾರಿ ನಾವು ನೋಟಿಸ್ ಕೊಟ್ಟಿದ್ರು ಸಹಿತ ಈಗ 2 ಗೋಡನ್ಗಳಲ್ಲಿ ಬಣ್ಣ ಹಚ್ಚಿರ್ತಕ್ಕಂಥ ಗಣಪತಿಗಳನ್ನು ಕಂಡ ಪ್ರಕಾರ ಇವತ್ತು ಮಾನ್ಯ ತಹಶೀಲ್ದಾರ್ ಮೇಡಮ್ ಅವರು ಅವರ ಕಚೇರಿಯಲ್ಲಿ ಸಭೆಯನ್ನು ಕರೆದು ಒಂದು ಕಮಿಟಿ ರಚನೆ ಮಾಡಿದ್ದಾರೆ. ಆ ಕಮಿಟಿ ರಚನೆ ಮಾಡಿದಾಗ NOC ಕೊಡೋ ಬಗ್ಗೆ ಕಮಿಟಿ ರಚನೆ ಮಾಡಿದ, ಆ ಸಭೆಯಲ್ಲಿ ಭಾಗವಹಿಸಿದ್ವಿ. ಹಾಗೆ ಕೆಲವು ಗಣಪತಿ ಮಾರಾಟ ಮಾಡ್ತಕ್ಕಂಥ ಗೋಡನ್ ಬಗ್ಗೆ ಪರಿಶೀಲನೆ ಮಾಡೋಣ ಅಂತೇಳಿ ಸ್ಥಳ ಪರಿಶೀಲನೆ ಬಂದಾಗ ಈ 2 ಗೋಡನ್ನ ಮಾನ್ಯ ತಹಶೀಲ್ದಾರ್ ಮೇಡಮ್ ಅವರು ಸೀಸ್ ಮಾಡಿದ್ದಾರೆ ಸರ್. ಒಟ್ಟು ಅಂದಾಜು ಎಷ್ಟು ಗಣಪತಿ? ಅಂದಾಜು ಈ ಗೋಡನ್ನಲ್ಲಿ ಒಂದು 50 ಗಣಪತಿ ಇದೆ, ಇನ್ನೊಂದು ಗೋಡನ್ನಲ್ಲಿ ಒಂದು 50 ಗಣಪತಿ ಇದೆ ಸರ್. ಮುಂದಿನ ಕ್ರಮ ಮಾನ್ಯ ತಹಶೀಲ್ದಾರ್ ಮೇಡಮ್ ಅವರು ಕ್ರಮ. ಬಣ್ಣ ಹಚ್ಚಬಾರ್ದು ಅಂದ್ರೆ ಯಾವ ಥರ? ಮತ್ತೆ ನ್ಯಾಚುರಲ್ ನೈಸರ್ಗಿಕ ಮಣ್ಣಿನ ಗಣಪತಿ. ಇಲ್ಲ ಅಂದ್ರೆ ಬೆಲ್ಲದ ಗಣಪತಿ. ಹೋದ್ಸರಿ ಕೆಲವರೆಲ್ಲ ಬೆಲ್ಲದ ಗಣಪತಿ ಇಟ್ಟಿದ್ರು. ಆ ಬೆಲ್ಲದ ಗಣಪತಿನ ಆಮೇಲೆ ಹಸುಗೆ ಅಕ್ಕಿ ಮಿಶ್ರಿತ ಹಸು ಕೊಡ್ಬೋದು, ಇಲ್ಲ ಅದು ಪಾನಕ ಮಾಡಿ ಕುಡ್ಕೊಳ್ಬೋದು, ಇಲ್ಲ ಬೇಳೆ ಕಾಳುಗಳ ಗಣಪತಿ ನ್ಯಾಚುರಲ್ ಆಗಿದೆ, ಈಗ ಅದನ್ನು ಮಾಡ್ಬೋದು. ಇಷ್ಟೆಲ್ಲ ನಾವು ಸರ್ಕಾರದಿಂದ ಆದೇಶ, ಅವೇರ್ನೆಸ್, ಜಾಗೃತಿ ಮೂಡಿಸಲು ಸಹಿತ ಕೆಲವರು ಮತ್ತೆ ಪದೇ ಅದೇ ತಪ್ಪುಗಳು ಮಾಡ್ತಾ ಇದ್ದಾರೆ. ಆ ತಪ್ಪುಗಳು ಮಾಡಬಾರ್ದು ಅಂತೇಳಿ ಇವತ್ತು ಕ್ರಮ ಕೈಗೊಂಡಿದ್ದೀವಿ. ಬಣ್ಣ ಬಳಸೋದ್ರಿಂದ ನೀರಲ್ಲಿ ಏನಾಗುತ್ತೆ, ಕಲುಷಿತ ಆಗುತ್ತೆ. ಪ್ರಾಣಿ ಪಕ್ಷ ಜಲಚರ, ನೀರಲ್ಲಿರ್ತಕ್ಕಂಥ ಜಲಚರಗಳು ಆ ನೀರನ್ನು ಕುಡಿದು ವಿಷ ಮಿಶ್ರಣ ಆಗಿ ಅವು ಸಾಯುವಂಥ ಪರಿಸ್ಥಿತಿ ಈಗಾಗಲೇ ಕಂಡು ಬಂದಿದೆ. ಮುಂದಿನ ದಿನಗಳಲ್ಲಿ ಅವನ್ನ ಅವಾಯ್ಡ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕ್ರಮವನ್ನು ಕೈಗೊಳ್ತೇವೆ ಸರ್. ಈ ಪುರಸಭೆಯಿಂದ ಗಣಪತಿಗಳನ್ನು ವಿಸರ್ಜನೆ ಮಾಡೋಕ್ಕೆ ಎಲ್ಲರ ಸ್ಥಳ ನಿಗದಿ ಸರ್. ಈಗ ನಾವು ಪ್ರತಿ ವರ್ಷ ನಮ್ಮ ಟ್ಯಾಕ್ಟ್ರಲ್ಲಿ ಅದಕ್ಕೆ ಒಂದು ಟಾರ್ಪಲ್ ಶೀಟ್ ಹಾಕಿ ನ್ಯಾಚುರಲ್ ಆಗಿ ಅದಕ್ಕೆ ನೀರು ತುಂಬಿಸಿ 1 ದಿವಸ ಅಥವಾ 2 ದಿವಸ ಅಥವಾ 3 ದಿವಸದಲ್ಲಿ ಏನು ಗೌರಿ ಗಣೇಶ ಮೂರ್ತಿಗಳನ್ನ ವಿಸರ್ಜನೆ ಮಾಡ್ತಾರಲ್ಲ ಆ ಹೊಂಡದಲ್ಲೇ ವಿಸರ್ಜನೆ ಮಾಡಬೇಕು ಅಂತೇಳಿ ಪ್ರತಿ ವರ್ಷವೂ ನಾವು ಒಂದು ಟಾರ್ಪಲ್ ಹಾಕಿ ನಾವು ಟ್ರೈಲರ್ ಒಳಗೆ ಒಂದು ಹೊಂಡನ ನಿರ್ಮಿತ ಮಾಡ್ತೀವಿ ಸರ್.